ಸರ್ವೇಶ್ವರ ಮಂಜೂಷವನ್ನು ಹೊತ್ತವರು 6 ಹೆಜ್ಜೆ ನಡೆದ ನಂತರ ದಾವೀದನು ಒಂದು ಎತ್ತನ್ನು ಒಂದು ಕೊಬ್ಬಿದ ಕರುವನ್ನು ಬಲಿದಾನ ಮಾಡಿದನು. ದಾವೀದನು ಏಫೋದೆಂಬ ನಾರುಮಡಿಯನ್ನು ಮಾತ್ರ ಒಪ್ಪಿಕೊಂಡು ಸರ್ವೇಶ್ವರನ ಸನ್ನಿಧಿಯಲ್ಲಿ ಪೂರ್ಣಾವೇಶದಿಂದ ಕುಣಿದಾಡಿದನು. ಹೀಗೆ ದಾವೀದನು ಹಾಗೂ ಎಲ್ಲ ಇಸ್ರಾಯೇಲರು ಜಯಕಾರ ಮಾಡುತ್ತಾ ತುತ್ತೂರಿ ಕೂಡುತ್ತಾ ಸರ್ವೇಶ್ವರನ ಮಂಜೂಷವನ್ನು ತಂದರು. ಜನರು ಸರ್ವೇಶ್ವರನ ಮಂಜೂಷವನ್ನು ತಂದು ದಾವೀದನು ಕಟ್ಟಿಸಿದ ಗುಡಾರದೊಳಗೆ ನಿಯಮಿತ ಸ್ಥಳದಲ್ಲಿ ಇಟ್ಟರು. ಆಗ ದಾವೀದನು ಸರ್ವೇಶ್ವರನಿಗೆ ದಹನ ಬಲಿಗಳನ್ನು ಶಾಂತಿ ಸಮಾಧಾನ ಬಲಿಗಳನ್ನು ಸಮರ್ಪಿಸಿದನು. ಇದಾದ ಮೇಲೆ ಅವನು ಸೇನಾಧೀಶ್ವರ ಸರ್ವೇಶ್ವರನ ಹೆಸರಿನಲ್ಲಿ ಎಲ್ಲರನ್ನೂ ಆಶೀರ್ವದಿಸಿದನು. ನೆರೆದು ಬಂದ ಸಭೆ ಸೇರಿದ್ದ ಇಸ್ರಾಯೇಲರಲ್ಲಿ ಪ್ರತಿಯೊಬ್ಬ ಹೆಂಗಸಿಗೂ ಒಂದು ರೊಟ್ಟಿಯನ್ನು ಒಂದು ತುಂಡು ಮಾಂಸವನ್ನು ಹಾಗೂ ದ್ರಾಕ್ಷಾ ಹಣ್ಣಿನಿಂದ ಮಾಡಿದ ಉಂಡೆಯನ್ನು ಉಳಿಸಿದನು. ತರುವಾಯ ಜನರೆಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹೋದರು. ಪ್ರಭುವಿನ ವಾಕ್ಯವಿದು. ಕೀರ್ತನೆ ಶ್ಲೋಕ. ಆಗಮಿಸುತ್ತಿ ಹನಿದು ಮಹಿಮಾವಂತ ರಾಜಾದಿರಾಜನು. ಆಗಮಿಸುತ್ತಿ ಹನಿದು ಮಹಿಮಾವಂತ ರಾಜಾದಿರಾಜನು. ಆಗಮಿಸುತ್ತ ಹನಿದು ಮಹಿಮಾವಂತ ರಾಜಾದಿರಾಜನು. ತೆರೆದು ಸ್ವಾಗತಿಸಲಿ ಪದಗಳು ಸನಾತನ ದ್ವಾರಗಳು. ಯಾರಿವನು ಮಹಿಮಾವಂತ ರಾಜಾದಿರಾಜನು. ಇವನೇ ಪ್ರಭು ಯುದ್ಧ ವೀರನು ಶಕ್ತಿ ಸಮರ್ಥನು. ಶ್ಲೋಕ. ಆಗಮಿಸುತ್ತಿ ಹನಿದು ಮಹಿಮಾವಂತ ರಾಜಾದಿರಾಜನು. ಆಗಮಿಸುತ್ತ ಹನಿದು ಮಹಿಮಾವಂತ ರಾಜಾದಿರಾಜನು. ತೆರೆದು ಸ್ವಾಗತಿಸಲಿ ಕದಗಳು ಸನಾತನ ದ್ವಾರಗಳು. ಯಾರಿವನು ಮಹಿಮಾವಂತ ರಾಜಾದಿರಾಜನು. ಇವನೇ ಸೇನಾಧೀಶ್ವರನು ಮಹಿಮಾರಾಜನು. ಶ್ಲೋಕ. ಆಗಮಿಸುತ್ತಿ ಹನಿದು ಮಹಿಮಾವಂತ ರಾಜಾದಿರಾಜನು. ಘೋಷಣೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ದೇವರು ಕ್ರಿಸ್ತ ಯೇಸುವಿನಲ್ಲಿ ಇಡೀ ಜಗತ್ತನ್ನೇ ತಮ್ಮೊಡನೆ ಸಂಧಾನಗೊಳಿಸಿ ಆ ಸಂಧಾನದ ಸಂದೇಶವನ್ನು ಸಾರುವ ಸೌಭಾಗ್ಯವನ್ನು ಅವರೇ ನಮಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪ್ರಭು ಪಾಪವನ್ನು ಶುಭ ಸಂದೇಶವನ್ನು ಯೋಗ್ಯವಾಗಿ ಪ್ರಕಟಿಸುತ್ತೆ. ನನ್ನ ಹೃದಯವನ್ನು ಪವಿತ್ರೀಕರಿಸುವುದು. ಪ್ರಭು ನಿಮ್ಮಾತ್ಮದೊಡನೆ ಇರಲಿ. ಮಾರ್ಕನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸುವಿನ ತಾಯಿ ಮತ್ತು ಸಹೋದರರು ಬಳಿಗೆ ಬಂದರು. ಒಳಗೆ ಜನರು ಯೇಸುವಿನ ಸುತ್ತಲೂ ಗುಂಪಾಗಿಕೊಳ್ಳುತ್ತಿದ್ದರು. ಆದುದರಿಂದ ಅವರು ಹೊರಗೆ ನಿಂತು ಯೇಸುವಿಗೆ ಬರಬೇಕು ಎಂದು ಬೇಡಿಕೊಂಡಿದ್ದರು. ನಿಮ್ಮ ತಾಯಿಯೂ ಸಹೋದರರು ಹೊರಗೆ ನಿಮಗಾಗಿ ಕಾದಿದ್ದಾರೆ ಎಂದು ಯೇಸುವಿಗೆ ತಿಳಿಸಿದರು. ಅದಕ್ಕೆ ಯೇಸು, ನನಗೆ ತಾಯಿ ಯಾರು, ಸಹೋದರರು ಯಾರು ಎನ್ನುತ್ತಾ ನಮ್ಮ ಸುತ್ತಲೂ ಕುಳಿತಿದ್ದವರ ಮೇಲೆ ದೃಷ್ಟಿ ಹರಿಸಿ, ಇಗೋ ನನ್ನ ತಾಯಿ, ಇಗೋ ನನ್ನ ಸಹೋದರರು, ದೈವೇಚ್ಛೆಯನ್ನು ಯಾರು ನೆರವೇರಿಸುತ್ತಾರೋ ಅವರೇ ನನಗೆ ಸಹೋದರ ಸಹೋದರಿ ತಾಯಿ ಎಂದರು. ಪ್ರಭುವಿನ ಶುಭ ಸಂದೇಶ. ವೀಕ್ಷಣೆ ನಿಮಗೆ ಸ್ತುತಿ ಸಲ್ಲಲಿ. ಆತ್ಮೀಯ ಸಹೋದರ ಸಹೋದರಿ, ಇದು ಧರ್ಮಸಭೆ ತಿಮೋತಿ ಹಾಗೂ ತಾಯಿಯವರ ಸ್ಮರಣೆ ಮಾಡುವುದು. ತಿಮೋತಿ ಗಲಾತ್ಯದಲ್ಲಿ ಜನಿಸಿದರು. ಸಂತ ಪೌಲರು ಇವರಿಗೆ ದೀಕ್ಷಾಸ್ನಾನ ಕೊಟ್ಟು ತದನಂತರ ಗುರು ದೀಕ್ಷೆಯನ್ನು ಸಹ
ಕೊಟ್ಟರು. ಹೀಗೆ ಸಂತ ತಿಮೋಥಿ ಸಂತ ಪೌಲರ ಒಡನಾಡಿಯಾಗಿ ಶಿವ ಸಂದೇಶ ಪ್ರಸಾರದ ಕಾರ್ಯಗಳಲ್ಲಿ ಬಹಳ ತಲೀನರಾಗಿ ಆಸಕ್ತಿಯಿಂದ ಭಾಗವಹಿಸುತ್ತಾರೆ. ಇವರ ದೃಢತೆ ಮತ್ತು ಸೇವಾ ಮನೋಭಾವವನ್ನು ಮೆಚ್ಚಿ ಸಂತ ಪೌಲರು ಇವರನ್ನು ಎಫೆಸಸ್ ನಗರಕ್ಕೆ ಧರ್ಮಾಧ್ಯಕ್ಷರಾಗಿ ನೇಮಿಸುತ್ತಾರೆ. ಹೀಗೆ ಧರ್ಮಾಧ್ಯಕ್ಷರಾದ ತಿಮೋಥಿ ಎಲ್ಲ ವಿಧಗಳಲ್ಲಿ ಕಾರಣ ಸೇವೆಯನ್ನು ನೆರವೇರಿಸುತ್ತಾರೆ. ಆದರೆ ಅವರ ಕಡೆಗಾಲದಲ್ಲಿ ಅವರನ್ನು ದಸ್ತಗಿರಿ ಮಾಡಿ ದೇವತೆ ಡಯಾನ ಇವರಿಗೆ ನೀನು ನಮ್ಮನ್ನು ಸಲ್ಲಿಸುತ್ತಾ ಆರಾಧಿಸಿ ಪೂಜಿಸಬೇಕು ಎಂದು ಬಲವಂತಪಡಿಸುತ್ತಾರೆ. ಆಗ ನಾನು ದೇವರನ್ನು ಬಿಟ್ಟರೆ ದೇವರನ್ನು ಪೂಜಿಸುವುದಿಲ್ಲ ಎಂದು ತಿಮೋಥಿ ನಿರಾಕರಿಸುತ್ತಾರೆ. ಸಂತ ಪೌಲರು ಶಿರಚ್ಛೇದನಗೊಂಡು ರಕ್ತಸಾಕ್ಷಿಯಾಗಿ 30 ವರ್ಷಗಳ ಬಳಿಕ ಸಂತ ತಿಮೋಥಿ ಇವರನ್ನು ಅವರ ನಿರಾಕರಣೆಗೆ ದಯಾನ ರಾಣಿಗೆ ನಾನು ಪೂಜೆ ಮಾಡುವುದಿಲ್ಲ ಎಂದು ನಿರಾಕರಿಸಿದ್ದಕ್ಕೆ ಇವರನ್ನು ಸಾಧಿಸಿ ಕಲ್ಲುಗಳಿಂದ ಹೊಡೆದು ಕೊಳ್ಳಲಾಯಿತು. ಹೀಗೆ ತಿಮೋಥಿ ಪ್ರಭು ಕ್ರಿಸ್ತರ ಮೇಲಿನ ನಂಬಿಕೆ ವಿಶ್ವಾಸದಿಂದ ತಮ್ಮ ಪ್ರಾಣವನ್ನು ಕಳೆದುಕೊಂಡರು. ಅದೇ ರೀತಿ ತೀತ ಇವರನ್ನು ಸಹ ಸಂತ ಪೌಲರು ಒಂದು ಧರ್ಮಕ್ಷೇತ್ರಕ್ಕೆ ಧರ್ಮಾಧ್ಯಕ್ಷರಾಗಿ ನೇಮಿಸುತ್ತಾರೆ. ಇವರೆಲ್ಲ ವಿಧಗಳಲ್ಲಿ ತಮ್ಮ ಪಾಲನಾ ಸೇವೆಯನ್ನು ನೆರವೇರಿಸುತ್ತಾ ಬರುತ್ತಾರೆ. ಹಾಗೂ ಇವರು ಸಹ ವಿಶ್ವಾಸಕ್ಕಾಗಿ ಹಾಗೂ ಧರ್ಮಸಭೆಗಾಗಿ ತಮ್ಮನ್ನೇ ಸಮರ್ಪಿಸಿಕೊಂಡರು. ಇವರಿಬ್ಬರ ಉದಾಹರಣೆ ಮತ್ತು ಅವರ ಆದರ್ಶ ಜೀವನ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ ಎಂಬ ಉದ್ದೇಶದಿಂದ ಧರ್ಮಸಭೆ ಇವರ ಸ್ಮರಣೆಯನ್ನು ಹಮ್ಮಿಕೊಂಡಿದೆ. ಇವರ ವಿನಯದ ಮೂಲಕ ನಾವು ಸಹ ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಕ್ರಿಸ್ತರು ಹೇಳಿರುವಂತೆ ದೈವೇಚ್ಛೆಯನ್ನು ಅನುಸರಿಸಿ ನಾವು ಅವರಿಗೆ ತಾಯಿ ಸಹೋದರ ಸಹೋದರಿಯಾಗುವಂತೆ ಬೇಕಾದ ಕೃಪೆ ಪಡೆದುಕೊಳ್ಳಲು ಇವರ ಪ್ರಾರ್ಥನೆಗಳು ನಮ್ಮ ನೆರವಿಗೆ ಬರಲಿ ಎಂದು ಮುಂದುವರೆದು ದಿವ್ಯ ಬರೆಯುತ್ತಿರುವುದು ಸರ್ವಸೃಷ್ಟಿಯ ಪಾಲಕನೇ ಇದಾಪಿಪೇ ಸುಮನೆ ಕರವೀಡು ಪಿತನೇ ಸರ್ವಸೃಷ್ಟಿಯ ಪಾಲಕನೇ ಇದಾಪಿಪೇ ಸುಮನೆ ನಿನ್ನ ಪ್ರಿಯ ಪುತ್ರನೇ ಈ ನನ್ನ ಕಾಣಿಕೆ ನಿನ್ನ ಪ್ರಿಯ ಪುತ್ರನೇ ಈ ನನ್ನ ಕಾಣಿಕೆ ಇದರೊಡೆಯನ್ನ ಜೀವಿತವೆನ್ನ ಇದರೊಡೆಯನ್ನ ಜೀವಿತವೆನ್ನ ಅರ್ಪಿತೆ ಸ್ವೀಕರಿಸೋ ಅರ್ಪಿತೆ ಸ್ವೀಕರಿಸೋ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮವರಿಗೂ ಸರ್ವಶಕ್ತ ತಂದೆ ದೇವರಿಗೆ ಒಪ್ಪಿಗೆ ಆಗುವಂತೆ ಪ್ರಾರ್ಥಿಸುತ್ತೇವೆ. ಪ್ರಭು ತನ್ನ ನಾಮದ ತ್ಯಾಗವಾಗಿ ದೇವರೇ ಪುನೀತ ತಿಮೋಥಿ ಮತ್ತು ಗೀತಾ ಅವರ ಸ್ಮರಣೆಯನ್ನು ನಿಮ್ಮ ಭಕ್ತರ ಅರ್ಪಿಸುವ ಕಾಣಿಕೆಗಳನ್ನು ಸ್ವೀಕರಿಸಿರಿ. ನಿಮ್ಮ ಕರುಣೆಯಿಂದ ನಮಗೆ ಪ್ರಾಮಾಣಿಕ ಹೃದಯ
ಪ್ರಭು ನಿಮ್ಮೊಡನೆ ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರತೆಯಲ್ಲಿ ಸರ್ವಶಕ್ತನಿಗೆ ದೇವರೇ, ನಾವೆಂದು ಹೃದಯದಲ್ಲಿ ಕೃತಜ್ಞತೆ ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವಾಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ನಾಮವನ್ನು ಮಹಿಮೆಪಡಿಸಲು ಕ್ರಿಸ್ತರಲ್ಲಿ ನಿಮ್ಮ ಪವಿತ್ರ ಸಾಕ್ಷಿಗಳಾದ ತಿಮೋಥಿ, ತೀತ ಅವರು ಸೃಷ್ಟಿಸಿದ ರಕ್ತವು ನಿಮ್ಮ ಅತಿಶಯ ಕಾರ್ಯಗಳನ್ನು ತೋರ್ಪಡಿಸುತ್ತದೆ. ಹೀಗೆ ನಮ್ಮ ದುರ್ಬಲತೆಯಲ್ಲಿ ನಿಮ್ಮ ಶಕ್ತಿಯನ್ನು ಪೂರ್ಣಗೊಳಿಸುತ್ತೀರಿ ಮತ್ತು ನಿಮಗೆ ಸಾಕ್ಷಿ ನೀಡಲು ಬಲಹೀನರ ಮೇಲೆ ಶಕ್ತಿಯನ್ನು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ದಯಪಾಲಿಸುತ್ತೀರಿ. ಆದುದರಿಂದ ಸ್ವರ್ಗದ ಶಕ್ತರೊಂದಿಗೆ ಇಹದಲ್ಲೂ ನಿಮ್ಮನ್ನು ನಿರಂತರವಾಗಿ ಆರಾಧಿಸುತ್ತೇವೆ ಹಾಗೂ ಘೋಷಿಸುತ್ತೇವೆ. ಪ್ರಭು ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯು ಕೀರ್ತಿಯು. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರ ನಿತ್ಯಕ್ಕೆ ತಿಳಿಸಿ ಪ್ರಾರ್ಥಿಸುತ್ತೇವೆ. ನಮಗೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪ್ರಾರ್ಥನೆ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ಆತನಿಗೊಳಗಾದಾಗ ಅವರ ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಬಿಡಿಸಿರಿ, ಏಕೆಂದರೆ ಇದು ನಿಮಗಾಗಿ ಅರ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡರು. ಮತ್ತೊಮ್ಮೆ ನಿಮಗೆ ಕೃತಜ್ಞತೆ ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ ಯೇಸುವಿನ ಮರಣವ ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವ ಕೊಂಡಾಡುತ್ತೇವೆ, ಅವರ ಪುನರುತ್ಥಾನವನ್ನು ನಿರೀಕ್ಷಿಸುತ್ತೇವೆ, ಅವರ ಪುನರುತ್ಥಾನವನ್ನು ನಿರೀಕ್ಷಿಸುತ್ತೇವೆ. ನಿಮಗೆ ಕೃತಜ್ಞತೆ ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವ ಬೀರುವ ರೊಟ್ಟಿಯನ್ನು ರಕ್ಷಣೆಯ ಜೀವ ಆತ್ಮನ